ಸಮಸ್ತ ಕೈಕುಸ್ತಿ ಆಟಗಾರರಿಗೆ ನಮ್ಮ ಕನ್ನಡ ಕಲಾ ವೇದಿಕೆ ಚಾನೆಲ್ ವತಿಯಿಂದ ಹೃತ್ಪೂರ್ವ ಅಭಿನಂದನೆಗಳು. ನಮ್ಮ ಕರ್ನಾಟಕ ರಾಜಧಾನಿಯಾದಂಥ ಬೆಂಗಳೂರು ನಗರದಲ್ಲಿ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಕೈಕುಸ್ತಿಯನ್ನು ಏರ್ಪಡಿಸಲಾಗಿತ್ತು. ಅಲ್ಲಿ ಸುಮಾರು ಅಂದರೆ ಯಾದಗಿರಿ ಜಿಲ್ಲೆಯಿಂದ ಅಲ್ಲಿಪೂರು ಆಗಿರ್ಬೋದು, ಯಾದಗಿರಿಯವರು ಆಗಿರ್ಬೋದು 600 ಕಿಲೋಮೀಟ್ರ್ವರೆಗೂ ಪ್ರಯಾಣ ಬೆಳೆಸಿ ಅಲ್ಲಿ ಕೈಕುಸ್ತಿ ಆಡಿ ಖಡ್ಗ ಗೆದ್ದು ಅವರ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಮೀರಿ ಇನ್ನೊಂದೇನಂತಂದರೆ ಆ ಭಾಗದಲ್ಲಿ ಪ್ರತಿ ವರ್ಷ ನಾಗರ ಪಂಚಮಿ ಆಗಿರ್ಬೋದು, ಈ ಥರ ಯಾವುದೇ ಹಬ್ಬಗಳಲ್ಲಿ ಜಿಲ್ಲೆಯಿಂದ ಅಂತರ ಜಿಲ್ಲೆಗೆ ಹೋಗಿ ಅಲ್ಲಿ ನಮ್ಮ ಒಂದು ಕ್ರೀಡೆಯ ಪ್ರದರ್ಶಿಸುವ ಆಲೋಚನೆ ಮಾಡಿದ್ದಾರಲ್ಲ, ಆ ಮಾನ್ಯರಿಗೆ ನನ್ನ ಹೃದಯಪೂರ್ವ ಅಭಿನಂದನೆಗಳು. ಇದೇ ರೀತಿಯಾಗಿ ಜಿಲ್ಲೆ ಜಿಲ್ಲೆಗೆ ನಾವು ಬೆಳೆಸ್ತಾ ಹೋದರೆ ನಮ್ಮ ಕಲೆ ಬೆಳೆಯುತ್ತೆ. ಈಗ ಜಿಲ್ಲೆಯಿಂದ ಜಿಲ್ಲೆಗೆ ಆಗಿದೆ, ರಾಜ್ಯದಿಂದ ರಾಜ್ಯಕ್ಕೆ ಆಗಬೇಕು. ಆ ರೀತಿ ಬೆಳೀತಾ ಇದ್ದರೆ ಈ ಕಲೆ ಬಹುಬೇಗವಾಗಿ ಗೌರ್ಮೆಂಟ್ ಕಣ್ಣಿಗೆ ಬೀಳುತ್ತೆ ಅನ್ನೋದು ನನ್ನ ಭಾವನೆ. ಹಾಗೆ ಮೊದಲನೇದಾಗಿ ಅಲ್ಲಿ ಇದನ್ನು ಅವರ ಒಂದು ಆಲೋಚನೆಗೆ ತಗೊಂಡು ಇಲ್ಲಿ ಕೂಡ ಆಡಿಸಬೇಕು ಈ ಕ್ರೀಡೆಯನ್ನಂತೇಳಿ ಆಲೋಚನೆ ಮಾಡಿದ್ದಾರಲ್ಲೇ, ಅವರಿಗೆ ನಮ್ಮ ಹೃದಯಪೂರ್ವ ಅಭಿನಂದನೆಗಳು. ಆದರೆ ಈ ಕ್ರೀಡೆಯಲ್ಲಿ ಕೆಲವೊಂದು ಬದಲಾವಣೆಗಳು ಬರಬೇಕು. ಏನಂತಂದರೆ ಈಗ ಇಬ್ಬರು ಕಣದಲ್ಲಿ ಇಳಿದ ತಕ್ಷಣ ಅವರು ಕುಸ್ತಿ ಆಡೋ ಸಮಯದಲ್ಲಿ ಕೈ ಹಿಡ್ಕೊಂಡಿರ್ತಾನೆ, 2 ಜೋಲಿ ಹೊಡಿತಾನೆ, 3ನೇ ಜೋಲಿಗೆ ಹೋಗುತ್ತೆಪ್ಪ, ಇನ್ನೇನು ಕೈ ಹೋಗುತ್ತೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಅವನೇನು ಹೇಳ್ತಾನೆ, ನಿಂದ್ರು ಅಂತ ಹೇಳ್ತಾನೆ. ಆವಾಗ ಅದರಿಂದಾಗಿ ಜಗಳ ಆಗುವಂಥ ಪೊಸಿಷನ್ ಇರುತ್ತೆ, ಕಿರಿಕಿರಿಗಳಾಗುತ್ತೆ. ಅದಕ್ಕಾಗಿ ಅದನ್ನು ಸ್ವಲ್ಪ ನಾವು ಬದಲಾವಣೆ ತರಬೇಕು. ಏನಂತಂದರೆ ಅಂಪರ್ ಕೊರಳಿನಲ್ಲಿ ಒಂದು ಸೀಟಿ ಹಾಕಬೇಕು. ಅವನು ಕೈ ಹಿಡ್ಕೊಂಡ ನಂತರ ಇವ್ರಿಗೆ ಕೇಳಬೇಕು, ನೀನು ಹೊಡ್ಕೊಳ್ಳಿಕ್ಕೆ ರೆಡಿ ಏನಪ್ಪ ಅಂತಂದರೆ ಹಾಂ ರೆಡಿ ಅಂದಾಗಿ ನಾವು ಅಂಪರ್ಗೆ ವಿಜಿಲ್ ಹಾಕಬೇಕು. ವಿಜಿಲ್ ಹಾಕಿದ ನಂತರ ನಿಂದರು ಅನ್ನೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಅರ್ಧ ಜಗಳನೇ ಮುಗಿದೋಗುತ್ತೆ, ಅರ್ಧ ಕಿರಿಕಿರಿ ಮುಗಿದೋಗುತ್ತೆ. ತದನಂತರ ಅಲ್ಲಿ ಸಮಯ ಕೂಡ ನಮಗೆ ಉಳಿತಾಯ ಆಗುತ್ತೆ. ಇಲ್ಲಾಂದರೆ ಅವರು ಮತ್ತೆ ನಿಲ್ಲು ಅನ್ನೋದು, ಮತ್ತೆ ಬಂದು ಆಡೋದು, ಮತ್ತೆ ನಿಲ್ಲು ಅನ್ನೋದು, ಇದು ನೋಡೋರು ಕೂಡ ಚೆನ್ನಾಗಿ ಕಾಣಿಸಲ್ಲ. ಬೇರೆ ಈ ಥರ ಯಾರೇ ನೋಡಿದರೂ ಕೂಡ ಅದು ಸರಿ ಅನಿಸಲ್ಲ. ಇವರೇನಪ್ಪ ಹಿಂಗೆ ಎಳೆದಾಡ್ತಾರೆ, ನಂತರ ಬಂದು ಮತ್ತೆ ಹಿಡಿತಾರೆ ಅಂಥೇಳಿ ನೋಡೋರು ಕೂಡ ಸರಿ ಅನಿಸಲ್ಲ. ಅದಕ್ಕಾಗಿ ಕೆಲವೊಂದು ಬದಲಾವಣೆಗಳು ನಮ್ಮ ಕ್ರೀಡೆಯಲ್ಲಿ ಬರಬೇಕು ಅನ್ನೋದು ನನ್ನ ಆಲೋಚನೆ. ಅದೇ ರೀತಿಯಾಗಿ ಈ ಸಾರಿ ನಮ್ಮ ಮೈಸೂರು ದಸರಾ ಕೂಟದಲ್ಲಿ ಆಡಿಸ್ಬೇಕನ್ನೋ ಆಲೋಚನೆ ಇದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಬೇಕಂತ ಮಾಡಿದ್ದೀನಿ, ಮೈಸೂರು ಜಿಲ್ಲಾಧಿಕಾರಿಗಳಿಗೆ. ದಯಮಾಡಿ ಈ ಕ್ರೀಡೆಯನ್ನು ಅವರು ಕೂಡ ಆಕ್ಸೆಪ್ಟ್ ಮಾಡಬೇಕು ಅಂಥೇಳಿ ಈ ವಿಡಿಯೋ ಮೂಲಕ ಮೈಸೂರು ಜಿಲ್ಲಾಧಿಕಾರಿಗಳನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದಕ್ಕೆ ದಯಮಾಡಿ ನಿಮ್ಮ ಬೆಂಬಲ ಕೂಡ ಇರಲಿ. ನಮ್ಮ ಒಂದು ಆಟಗಾರರು 600 ಕಿಲೋಮೀಟ್ರ್ ಬೆಂಗಳೂರು ಆಗಿರ್ಬೋದು, ಪುಣೆ ಆಗಿರ್ಬೋದು, ಬಾಂಬೆ ಕೂಡ ಹೋಗಿ ಹಾಡಿ ಬಂದವರಿದ್ದಾರೆ. ಅದಕ್ಕಾಗಿ ಮೈಸೂರು ದಸರಾದಲ್ಲಿ ಈ ಆಟ ಪ್ರದರ್ಶನ ಮಾಡಿಸಿದ್ದೇ ಆದಲ್ಲಿ ಕೊಪ್ಪಳ ಜಿಲ್ಲೆದವರಾಗಿರ್ಬೋದು, ನಮ್ಮ ಯಾದಗಿರಿ, ಕಲಬುರಗಿ ಪಕ್ಕದಲ್ಲಿ ತೆಲಂಗಾಣ ಕೂಡ ಇದೆ, ಸಾಕಷ್ಟು ಜನರು ಈ ಕ್ರೀಡೆಗೆ ಬರ್ತಾರಂತ ನಾನು ಮೈಸೂರು ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ದಯಮಾಡಿ ಈ ಕೆಲವೊಂದು ಬದಲಾವಣೆಗಳು ಕೂಡ ನಾವು ಈ ಕ್ರೀಡೆಯಲ್ಲಿ ತಂದರೆ ಒಳ್ಳೆಯದು ಅಂತ ಹೇಳ್ತಾ ಎಲ್ರಿಗೂ ವಂದಿಸುತ್ತಾ ಬನ್ನಿ ಅವ್ರ ಕ್ರೀಡೆಯನ್ನು ನೀವು ಎಲ್ಲರೂ ಸೇರಿ ಗಮನಿಸೋಣ. ಧನ್ಯವಾದಗಳು.
ಆದ್ರೆ ನಾವು ಕರ್ತಾವ ಮುಂದೆ ಆಡಿದಲ್ಲ ಆಡಿದಲ್ಲ ಮಾಡಕತ್ನಪ್ಪ ಆಯ್ತಪ್ಪ ಭಾಳ ಪಾಯ್ಸಣವ ಹೋಗೋದಿಲ್ಲ ಸಣ್ಣವ ನಾವು ಸ್ವಲ್ಪ ಚೆನ್ನಾಗಿ ಆಡ್ಬೇಕಂತ ಪ್ರಯಾಸ ಮಾಡಿದ್ರೆ ಬಾಬಾ ಎಲ್ಲರೂ ಮಾಡಿ ಆಮೇಲೆ ಡೆಲಕ್ಟ್ ಮಾಡಿದ್ರೆ ಬೇಕಾದ್ರೆ ಹಾಂ ಬೇಡ ಹಿಂಗೆ ನಮ್ಮ ಬಗ್ಗೆ ಮೇಯ್ಬೇಕಲ್ಲ ಕೈ ಹೊಡಿತಾನೆ ಮೊದಲು ಅವನಿಗೆ ಬೇಡ ಮೊದಲು ಈ ಕಡೆ ತೋರ್ಸ ಈ ಕಡೆ ತೋರ್ಸಂತ ಯಾವ ಕಾಡ್ಸಿದಾರ ಆಡ್ರ ಮಾಡಾಕೈತ್ನ
ಚಿಟಿಗೇರಿ ಶಾಣಪ್ಪ 100 ರೂಪಾಯಿ ಕೊಟ್ಟ ನೋಡಪ್ಪ. ಎಸ್ ಮಂದಿ ಅಣ್ಣ ಆಯ್ತು ಹುಡ್ರಣ ಅಷ್ಟು ನಿಮ್ದೆಲ್ಲ ಪ್ರೋಟೀನು ವಿಟಮಿನ್ ಅಂತ ಫುಡ್ಡಲ್ಲಿ ಬಂದಿರೋ ಮಾಸ್ ಕಂಡ್ರ ಇದು ಬ್ಲಡ್ಡಲ್ಲಿ ಬಂದಿರೋ ಮಾಸ್.